ಅಕ್ಷತಾ ಪೂಜಾರಿಗೆ ನ್ಯಾಯ ಸಿಗಬೇಕೆಂಬ ನಿಟ್ಟಿನಲ್ಲಿ ನಾವು ಕಾನೂನುಬದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಆದರೆ ಪೊಲೀಸರು ನಮ್ಮ ಹೋರಾಟವನ್ನ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ದಾರೆ ಎಂದು ಉಡುಪಿ ಜಿಲ್ಲಾ ಬಿಲ್ಲವ ಯುವ ವೇದಿಕೆ ಅಧ್ಯಕ್ಷ ಪ್ರವೀಣ್ ಎಂ ಪೂಜಾರಿ ದೂರಿದರು. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೊಲೀಸ್ ದೌರ್ಜನ್ಯ ಖಂಡಿಸಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ್ರು ನಮ್ಮ ಮೇಲೆ ಸುಳ್ಳು ಕೇಸ್ ದಾಖಲಿಸಿದ್ದಾರೆ. ಹೀಗಾಗಿ ನಮ್ಮ ಹೋರಾಟವನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯಲು ತೀರ್ಮಾನಿಸಿದ್ದೇವೆ ಎಂದರು. ಬ್ರಹ್ಮಾವರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಾವು ನಡೆಸಿದ ಪ್ರತಿಭಟನೆಗೆ ಮಾಡಿದ್ದು 3 ಮಂದಿ ಪೊಲೀಸರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡಿದ್ರು. ಅವರ ವಿರುದ್ಧ ಇನ್ನು ತನಿಖೆ ಆರಂಭ ಆಗಿಲ್ಲ. ತನಿಖಾಧಿಕಾರಿಯ ನೇಮಕವಾಗಿಲ್ಲ. ಇದರಿಂದ ನಮಗೆ ಸಂಶಯ ಉಂಟಾಗಿದೆ. ಹೀಗಾಗಿ ನಮ್ಮ ಹೋರಾಟವನ್ನ ರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ನಿರ್ಧರಿಸಿದ್ದೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಸುಧಾಕರ್, ಅಮೀನ್ ಪಾಂಗಳ, ರಾಜು ಪೂಜಾರಿ, ಮಹೇಶ್ ಕುಮಾರ್ ಉಪಸ್ಥಿತರಿದ್ದರು. ವಿಚಾರ ಕುರಿತು ಒಂದು ಪೊಲೀಸರು ಅವಳ ಹೇಳಿಕೆಯ ಮೇರೆಗೆ ದೂರನ್ನು ದಾಖಲಿಸಿರುವುದಿಲ್ಲ. ಆನಂತರ ಇಡೀ ನಮ್ಮ ಬಿಲ್ಲವ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಇನ್ನಿತರ ಸಂಘ ಸಂಸ್ಥೆಗಳು ಜಾತಿ ಮತ ಭೇದವನ್ನು ಎಲ್ಲ ಬಿಟ್ಟು ಒಂದು ಒಗ್ಗಟ್ಟಾಗಿ ಒಂದು ಹೋರಾಟ ಮಾಡಿದ ನಂತರ ನಮ್ಮ ಉಡುಪಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ಚೆತ್ತುಕೊಂಡು ಆ ದೂರನ್ನು ದಾಖಲಿಸುವಂಥದ್ದು. ಇವತ್ತು 17 ತಾರೀಕಿಗೆ ದೂರು ದಾಖಲಾಗಿದೆ. ಆದರೆ ಇವತ್ತು ಕೂಡ ಯಾವುದೇ ರೀತಿಯ ತನಿಖೆ ಆರಂಭವಾಗಿಲ್ಲ. ಈಗ ಮುಖ್ಯವಾಗಿ ಅದರಲ್ಲಿ ಅಕ್ಷತಾ ಪೂಜಾರಿ ದೂರು ಕೊಟ್ಟರೆ 3 ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಇವತ್ತು ಕೂಡ ಅವರನ್ನು ಅಮಾನತು ಮಾಡತಕ್ಕಂಥದ್ದು ಕೆಲಸ ಕೂಡ ಆಗಿಲ್ಲ. ಹಾಗೆ ಅವರು ದೂರು ಕೊಟ್ಟ ನಂತರ ಇವರು ತನಿಖೆ ಆರಂಭ ಮಾಡಬೇಕಿತ್ತು. ಇವತ್ತು ಕೂಡ ತನಿಖೆಯನ್ನು ಆರಂಭ ಮಾಡಲಿಲ್ಲ. ಇಲ್ಲಿ ಯಾಕೆ ಈ ರೀತಿ ನಮ್ಮ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದೇ ಇದೇ ನಿಟ್ಟಿನಲ್ಲಿ ನಾವು ಮೊನ್ನೆ ಕೂಡ ಒಂದು ನಮ್ಮ ಸಮಾಜದ ಸಭೆಯನ್ನು ಕೂಡ ಕರೆದು ಇದರ ಬಗ್ಗೆ ಮುಂದೆ ಏನ್ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇದನ್ನು ಇಲ್ಲಿ ಮಾತ್ರವಲ್ಲ, ಇನ್ನು ರಾಜ್ಯ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲಿ ಈಗ ಹೋರಾಟ ಆಗ್ತಾ ಇದೆ. ಆದರೆ ಇದನ್ನು ರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕಾ ಅಥವಾ ಇದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ನಾವು ಮೊನ್ನೆ ನಿರ್ಧಾರ ಮಾಡಿದಾಗ ನಮ್ಮ ಹಿರಿಯರು ಇರ್ಬೋದು, ಸಮಾಜದ ಮುಖಂಡರು ಇರ್ಬೋದು, ಇವರೆಲ್ಲರೂ ಸೇರ್ಕೊಂಡು ಒಂದು ನಿರ್ಣಯ ತಗೊಂಡಿದ್ದೇವೆ. ಇದನ್ನೊಂದು ಗೃಹ ಇಲಾಖೆಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ. ಈಗಾಗಲೇ ನಾವು ಮುಂದಿನ ದಿವಸದಲ್ಲಿ ನಮ್ಮ ಗೃಹ ಮಂತ್ರಿಯನ್ನು ಕೂಡ ಭೇಟಿಯಾಗಲಿಕ್ಕಿದ್ದೇವೆ. ಹಾಗೆ ವಿಚಾರ ಏನಂತ ಹೇಳಿದ್ರೆ, ಇವತ್ತು ಅಕ್ಷತಾ ಪೂಜಾರಿ ಒಂದು ಪ್ರಕರಣ ದಾಖಲಾದ ನಂತರ ಆ ಪ್ರತಿಭಟನೆಯಲ್ಲಿ ಯಾರು ಭಾಗವಹಿಸಿದರೆ ಅವರ ಮೇಲೆ ಕೂಡ ಸುಮೋಟೋ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಇವತ್ತು ಪೃಥ್ವಿರಾಜ್ ಶೆಟ್ಟಿಯ ಮೇಲೆ ಸುಮೋಟೋ ಪ್ರಕರಣ ಇದರಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಬಗ್ಗೆ ಇರ್ಬೋದು ಮತ್ತು ಅವರು ಏನು ವ್ಯವಹಾರ ಮಾಡ್ತಾರೆ ಅದರ ಬಗ್ಗೆ ಕೂಡ ಕೇಸ್ ದಾಖಲಾಗಿದೆ. ಈಗಾಗಲೇ ನೋಡುವಾಗ ಅಲ್ಲಿ ಯಾವುದೇ ರೀತಿಯ ಒಂದು ಬೇರೆ ದೇಶದ ಪ್ರಜೆಗಳಲ್ಲಿ ಇರಲಿಲ್ಲ. ಅಲ್ಲಿ ಇರುವಂತದ್ದು ನೇಪಾಳಿಯವರು ಕೆಲಸದಲ್ಲಿ, ಅವರ ಒಂದು ರೆಸಾರ್ಟ್ ನಲ್ಲಿ ಕೆಲಸಕ್ಕಿರುವುದು ನೇಪಾಳಿಯವರು ಅಂತ ಹೇಳಿದ್ರೆ ಇದು ಏನು? ಅದರಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದ್ರೆ ಒಂದು ಹೋರಾಟ ಮಾಡಿದ್ರೆ ಪೊಲೀಸ್ ಇಲಾಖೆಯವರು ಆ ಒಂದು ಪ್ರತಿಭಟನೆಗೆ ಹತ್ತಿಕ್ಕತಕ್ಕಂತ ಕೆಲಸ ಆಗಬೇಕಾದ್ರೆ ಈ ರೀತಿಯ ಒಂದು ಸುಳ್ಳು ಕೇಸ್ಗಳನ್ನು ಕೂಡ ದಾಖಲು ಮಾಡ್ತಾ ಇದ್ದಾರೆ.